ನನ್ನ ಹತ್ರ ಯಾರೋ ಒಬ್ಬರು ಪ್ರೊಡ್ಯೂಸರ್ ಬಂದರು, ನಾನೊಂದು ಸೀರೀಸ್ ಮಾಡಿದ್ದೆ, ರಿಯಲ್ ಕ್ರೈಮ್ ಸೀರೀಸು, ಇದನ್ನು ಸಿನಿಮಾ ಮಾಡೋಣ ಸರ್ ಅಂತ ಬಂದರು. ನಂಗೆ ಫಸ್ಟ್ ಆಫ್ ಆಲ್ ಚಾನಲಲ್ಲಿ ಕರ್ಕೊಳಕ್ಕೆ ಪುರ್ಸೊತ್ತಿಲ್ಲದೆ ಅಷ್ಟಿದೆ, ನೀವು ಬರೆದು ಕೊಡಿ ಅಂತ. ನನಗೇನು ಕೊಡ್ತೀರಿ ಅಂದ್ರೆ ಆ ವಿಷಯಕ್ಕೆ ಬರೋಕ್ಕೆ ತಯಾರಿಲ್ಲ ಅವರು. ಅದನ್ನೇ ಕೊಡಿ ನೀವು ಸರ್, ನಿಮ್ಮ ಹೆಸರು ಬರುತ್ತಲ್ಲ ಕತೆ, ಚಿತ್ರಕಥೆ ಅಂತ. ನಂಗೆ ಸಿನಿಮಾದಲ್ಲಿ ಹೆಸರು ಮಾಡಿ ಆಗಬೇಕಾಗಿದ್ದೇನೂ ಇಲ್ಲಪ್ಪ. ನನಗೇನು ಕೊಡ್ತೀವಿ ಹೇಳಿದ್ರೆ, ಬ್ಯಾಂಕಾಕಲ್ಲಿ ರೂಮ್ ಮಾಡಿ ಕೊಡ್ತೀವಿ ಸರ್, ಅಲ್ಲಿ ಕುತ್ಕೊಂಡು ಬರೀರಿ ಅಂತಾರೆ ಅವರು. ಅಲ್ಲೇ ನೀವು ಅಂದರೆ ನಮ್ಮಲ್ಲೇ 3 ರೂಮ್ ಇದೆ ಕಡೆ. ನೀವು ಬರಹಗಾರರು ನೀವು ಅನ್ಕೊಳ್ಳೋದು ಹಂಗೆ ಅರ್ಥವಾಗಿರುತ್ತೆ. ಈಗ ನಿಮ್ಗೆ ತೆಲುಗಲ್ಲಿ ತಮಿಳಲ್ಲಿ ಒಂದು ಕತೆ ಡಿಸ್ಕಷನ್ ಅಂತಂದ್ರೆ ಅಟ್ಲೀಸ್ಟ್ ಒಂದು 20 ಜನ ಇರ್ತಾರೆ. ಆಮೇಲೆ 20 ಜನರಿಗೆ ಸಫಿಶಿಯೆಂಟ್ ಆಗಿ ಅವರವ್ರ ಯೋಗ್ಯತೆ ಅನುಸಾರ ಎಲ್ರಿಗೂ ಹಣ ಕೊಡ್ತಾರೆ, ಎಲ್ರಿಗೂ ಹಣ ಕೊಡ್ತಾರೆ. ಮತ್ತೆ ಒಂದು ಕತೆ ಮೇಲೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಪುಸ್ತಕ ಅಂತ ಕತೆ ರೆಡಿ ಆಯ್ತು ತಕ್ಷಣ ನಾಳೆಯಿಂದ ಶೂಟಿಂಗ್ ಕೊಂಡ್ಕೊಂಡ ಅಂತ ಹಂಗೋಲ್ಲ. ಅವ್ರು ಕೂತು ಮಾತಾಡಿ, ಮತ್ತಷ್ಟು ಕ್ರೂಗಳ ಜೊತೆ ಕೂತು ಮಾತಾಡಿ, ಅವರೇನಾದ್ರು ಕರೆಕ್ಷನ್ಸ್ ಇರೋದು ಸರಿ ಮಾಡಿಕೊಂಡು, ಅದೊಂದು ಟೈಮ್ ಟೇಕಿಂಗ್ ಪ್ರೋಸೆಸ್. ಅದನ್ನು ಹಾಗೆ ಮಾಡಬೇಕು. ಒಂದು ವಿಧಾನ ಹೇಗಿದೆಯೋ ಅದನ್ನು ಹಾಗೆ ಮಾಡದೇ ಇದ್ರೆ ಬೇಡಿದ ಥರ ಸಿನಿಮಾಗಳು ಬರ್ತಾರೆ. ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಬಂತು, ಹೊಂದಿಸಿ ಬರೆಯೋದಿ, ಆ ಥರದ್ದು ಒಂದಷ್ಟು ಸಿನಿಮಾಗಳು ಬಂತು. ಎಷ್ಟು ಚೆನ್ನಾಗಿ ಮಾಡಿದ್ರು ಹುಡುಗರು ಅಂದರೆ ತುಂಬಾ ಅದ್ಭುತವಾದ ಪ್ರಯತ್ನಗಳು. ಥಿಯೇಟ್ರಿಕಲಿ ಚೆನ್ನಾಗಾಗಲಿಲ್ಲ, ಬಟ್ ನಿಮಗೆ OTT ತುಂಬ ಚೆನ್ನಾಗಿ ಹೋಯ್ತು, ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು ಅವ್ರಿಗೆಲ್ಲ. ಆ ಥರದ ಪ್ರಯತ್ನಗಳು ನಮ್ಮಲ್ಲಿ ಆಗಬೇಕು. ಅದ್ರ ಕೊರತೆ ಅದು 4-5 ಸಿನಿಮಾಗಳು ಬಂದು ಹಂಗೆ, ಈ ಸಾಧಾರಣ ಬಣ್ಣ, ಸಾಧಾರಣ ಮೈಕಟ್ಟು, ಬಣ್ಣ, ಆ ಥರದ್ದೆಲ್ಲ ಸಿನಿಮಾಗಳು. ಹೌದು, ಅವು ಒಂದು ಹೊಸ ಭರವಸೆ ಮೂಡಿಸೋದು. ಹೌದು, ಹೇಮಂತ ನಾವು ಸವಾರಿ ಮಾಡಿದಾಗ ಅದಕ್ಕೆ ಜೇಕಬ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು, ಗೋಧಿ ಬಣ್ಣ. ನಾನು ಗೋಧಿ ಬಣ್ಣನು ಎಂತ ಸಿನಿಮಾ ಮಾಡಿದಾನಪ್ಪ, ಎಷ್ಟು ಕಷ್ಟಪಟ್ಕೊಂಡು ಮಾಡಿದ್ದು. ತುಂಬಾ ಲಿಮಿಟೆಡ್ ಬಜೆಟ್ ಅಲ್ಲಿ. ಈಗ ನಮ್ಮಂಥವ್ರು ಆಫ್ಟರ್ ಲಾಂಗ್ ಟೈಮ್ ಥಿಯೇಟರ್ಗೆ ಹೋಗಿದ್ದು ಅವಾಗ ಯಾವುದೋ ಚೆನ್ನಾಗಿದೆ ಅಂತ. ಆಮೇಲೆ ನೋಡಿ, ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಹೆಂಗಿರುತ್ತೆ ಅಂದ್ರೆ, ನಾವೊಂದು ಒಳ್ಳೆ ಸಿನಿಮಾ ನೋಡಿದಾಗ ಹೊರಗಡೆ ಬಂದು ಇಬ್ಬರಿಗೆ ಹೇಳೋದು. ಕೆಟ್ಟದಾಗಿದ್ರೆ ಸಿನಿಮಾ ಬಂದ ತಕ್ಷಣ 9 ಜನಕ್ಕೆ ಹೇಳ್ತೀವಿ. ಕರೆಕ್ಟ್, ಹೌದು. ಹಾಗಾಗಿ ಈ ಕಾಂಪಿಟೇಷನ್ ನಾವು ಒಳ್ಳೆ ಸಿನಿಮಾ ಮಾಡಲೇಬೇಕು. ನೀನು ಹೋಗಿ ಇಬ್ಬರಿಗೆ ಹೇಳೋದು ಪರವಾಗಿಲ್ಲ, ಹೇಳು, ಇಬ್ಬರಿಗಾದ್ರೂ ಹೇಳು. ಜನ ಥಿಯೇಟರ್ಗೆ ಬರೋ ಥರ ಆಗಬೇಕು.